ಒಂದು 5ರಿಂದ 7 ನಿಮಿಷದಲ್ಲಿ ತಿರುಗಿ ಸನ್ನದ್ಧರು ಬರ್ತಾ ಇದ್ದಾರೆ. ಅವ್ರ ಆದ್ಮೇಲೆ ಕಳಸಾರೋಹಣ ಮಾಡ್ತೀವಿ. ಆಮೇಲೆ ಮುಂದಿನ ಕಾರ್ಯಕ್ರಮ. ಒಂದು ವಿಚಾರ ಏನಂದ್ರೆ, ಇವಾಗಿನ ಎಲ್ಲ ವರ್ಷಗಳು ಹೊಸದಾಗಿ ಮದುವೆ ಆಗಿರ್ತಾರಲ್ಲ, ಈ ಊರಿಗೆ ಸೊಸೆಯಾರ ಬರ್ತಾರಲ್ಲ, ಆ ಸೊಸೆಗಳು ಮೊದಲನೇ ಅವರು ಮೊದಲನೇ ಬದುಕಿ ತೊಟ್ಲಾಕ್ ಹೋಗಿ ಇನ್ನು ಅವ್ರ ಈ ದಿನಗಳ ಚಾಲು ಆಗ್ತಂದ್ರೆ ಅದೊಂದು ಪರಂಪರೆ ಸ್ಟಾರ್ಟ್ ಮಾಡೋದಂತ ವಿಚಾರ ಇದೆ. ಆಮೇಲೆ ಹೊಸದಾಗಿ ಮದುವೆ ಎಲ್ಲರೂ ತೊಟ್ಲಾಕ್ ಹೋಗಕ್ಕೆ ರೆಡಿ ಆಗಿರಿ. ಅವ್ರು ಆದ್ಮೇಲೆ ಹಿರಿಯರೆಲ್ಲ ತೊಟ್ಲಾಕ್ ಹೋಗ್ರಿ. ಇದು ಒಂದು ನಮ್ದು ರಿಕ್ವೆಸ್ಟ್. ಎರಡನೇದು ಒಂದೇ ಒಂದು ವಚನ ಹೇಳ್ತೀನಿ. ಧರ್ಮ ಅನ್ನೋ ಏನಿದೆಯಲ್ಲ, ನಾವು ಧರ್ಮ ಅಂತ ಏನು ಕರಿತೀವಲ್ಲ, ಅದು ಧರ್ಮ ಧಾರಣೆಯ ವಸ್ತು. ನಾವು ಹೇಗೆ ಬಟ್ಟೆ ಹಾಕೋತೀವಲ್ಲ, ಬೆಳಿಗ್ಗೆ ಎದ್ದು ಕಬೋರ್ಡ್ ತೆಗೆದು ನಾವು ನೋಡ್ತಿರ್ತೀವಿ. ಧರ್ಮ ಅನ್ನೋದು ಧಾರಣೆಯ ವಸ್ತು. ಧರಿಸಬೇಕಾಗತ್ತ. ಧರಿಸೋದಂದ್ರೆ ನಾವು ಹೊತ್ಕೋಬೇಕಾಗತ್ತ, ಹಾಕೋಬೇಕಾಗತ್ತ. ನಾವು ಬೆಳಿಗ್ಗೆ ಎದ್ಬಿಟ್ಟು ಕಬೋರ್ಡ್ ನೋಡ್ತೀವಿ, ಇದೆಲ್ಲ ಡ್ರೆಸ್ಸಲ್ಲಿ ಯಾವ್ದಾದ್ರು ಕೊಳದ ಬಟ್ಟೆನ ತಗೋತೀರಾ ಅಥವಾ ನೀವು ಅದ್ರ ಚಂದ ಕಾಣ್ತೀರ ಅಂತ ಡ್ರೆಸ್ ತಗೋತೀರಾ? ಸೀರೆದ ಅಂಗಡಿಗೆ ಹೋಗ್ತೀರಿ, ಸೀರೆ ಅಂಗಡಿಯಾಗ ಕೆಲಸ ಮಾಡೋದು ತಲೆ ಕೆಡ್ತೈತಿ, ಮಗಳು ತೋಡೋದು ತಲೆ ಕೆಡ್ತೈತಿ. ಯಾಕಂದ್ರೆ ಒಂದು ಸೀರೆ ತಗೊಳಕ್ 2-3 ತಾಸು ತಗೋತೀರಿ ನೀವು ಅಲ್ಲ. ಯಾಕಂದ್ರೆ ಚಂದ ಕಾಣ್ಬೇಕು, ಚಂದ ಕಾಣ್ಬೇಕು. ಹಂಗೆ ಈ ಜೀವನ ಚಂದ ಕಾಣ್ಬೇಕಾದ್ರೆ ಧರ್ಮವನ್ನು ಧರಿಸಬೇಕಾಗತ್ತ, ಧಾರಣೆ ಮಾಡಬೇಕಾಗತ್ತ. ಧರ್ಮ ಅಂದ್ರೆ ಏನು ಅಂದ್ರೆ, ಧರ್ಮ ಯಾವುದರಲ್ಲಿ ನಿಮ್ಮ ಮಾತಿನಲ್ಲಿ, ನಿಮ್ಮ ವಿಚಾರದಲ್ಲಿ ಮತ್ತು ನಿಮ್ಮ ಕೆಲಸದಲ್ಲಿ ಎಲ್ಲಿ ಬೇರೆಯವ್ರ ಹಿತ ಇದೆಯಲ್ಲ, ಬೇರೆಯವ್ರ ಹಿತ ಇದೆಯಲ್ಲ, ಅದೇ ಧರ್ಮ. ಯಾವುದಾದ್ರೂ ನಿಮ್ಮ ಮಾತು, ವಿಚಾರ ಮತ್ತು ಕೆಲಸದಲ್ಲಿ ಬೇರೆಯವರ ಹಿತ ಇರಲಿಲ್ಲ ಅಂದ್ರೆ ಅದು ಧರ್ಮ ಅಲ್ಲ. ಮತ್ತು ಲೋಕ ಹಿತನೇ ದೇವರಿಗೆ ಸಲ್ಲುವ ಶ್ರೇಷ್ಠ ಪೂಜೆ. ಯಾಕಂದ್ರೆ ದೇವರ ಕೆಲಸ ಧರ್ಮವನ್ನು ಸ್ಥಾಪಿಸುವುದು. ಧರ್ಮ ಸ್ಥಾಪನೆ ನೋಡ್ತಾನ ಅವನ ಕೆಲಸ. ಇನ್ನೊಂದು ಕೆಲಸ ತನ್ನ ಭಕ್ತರಿಗೆ ಕೃಪಾ ಮಾಡೋದು. ಎರಡೇ ಕೆಲಸ ಅವನು. ಸೊ ಧರ್ಮವನ್ನು ಸ್ಥಾಪಿಸಬೇಕಾಗತ್ತೆ. ಧರ್ಮವನ್ನು ಸ್ಥಾಪಿಸಬೇಕಾದ್ರೆ ನಾವೇನಾಗ್ಬೇಕು? ಹಾಗಾದ್ರೆ ನಮ್ಮ ಶರೀರ ಮಾನವ ಶರೀರ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಪ್ರಾಣಿಯ ಗುಣಗಳಿದಾವ, ನಮ್ಮಲ್ಲೆಲ್ಲ ಪ್ರಾಣಿಯ ಗುಣಗಳಿದಾವ. ಇದಕ್ಕೆ ಶರೀರನ ಕ್ಲೀನ್ ಮಾಡ್ಬೇಕಾ? ಅವಾಗ ದೇವ್ರು ಬಂದು ಕುಂದಿರ್ತಾನ. ಇಲ್ಲ ದೇವ್ರನ್ನ ಕುಣಿಸ್ಬೇಕಾ? ತನ್ನ ಶರೀರ ಕ್ಲೀನ್ ಆಗತ್ತ. ಯಾವ ಕ್ಷಣ ನೀವು ದೇವ್ರನ್ನ ಮರೀತಿರಲ್ಲ, ಆ ಕ್ಷಣ ನೀವು ತಪ್ಪು ಮಾಡಕ್ ಚಾಲು ಮಾಡ್ತೀರಾ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಎನ್ನ ಕಾಲೇ ಕಂಬ ದೇವರ ದೇಗುವ ಶಿರವೇ ಬಣ್ಣ ಕಳಿಸ್ತವಯ್ಯ. ಅಂದ್ರೆ ನಾವು ದೇವಾಲಯದಷ್ಟು ಪವಿತ್ರವಾಗ್ಬೇಕು. ನಾವು ದೇವಾಲಯದಷ್ಟು ಪವಿತ್ರವಾದೀವಂದ್ರೆ ದೇವರು ಬಂದು ನಮ್ಮಲ್ಲಿ ನೆಲೆಸ್ತಾನ. ಇಲ್ಲ ಇನ್ನೊಂದು ಕೆಲಸ ಮಾಡ್ಬೋದು. ಅವನು ತಂದು ನೀವು ಸ್ಥಾಪಿಸಿದ್ರೆ ನಿಮ್ಮ ಶರೀರ ತಾನೇ ಪವಿತ್ರವಾಗ್ತದ. ಎರಡರಲ್ಲಿ ಒಂದು ಮಾಡ್ಬೇಕು ಅಂದ್ರೆ ದೇವರ ಮಹತ್ವ ಇಷ್ಟೇ ಇರೋದು. ಆಮೇಲೆ ನಾವ್ ಏನ್ ತಿಳ್ಕೊತೀವಿ ಅಂದ್ರೆ, ನಾವೇನೇನೋ ವಿಚಾರ ಮಾಡಿದ್ದೆಲ್ಲ ದೇವ್ರಿಗೆ ಗೊತ್ತಾಗುದಿಲ್ಲ ಅಂತ ತಿಳ್ಕೊತೀವಿ. ಇಲ್ಲ, ಎಲ್ಲಾನು ದೇವ್ರಿಗೆ ಗೊತ್ತಾಗುತ್ತೆ. ನಿಮ್ ಬೆನ್ನೆ ಹತ್ತುದಿಲ್ಲ ಅವನ. ಆದ್ರೆ ಏನಪ್ಪಾ ಅಂದ್ರೆ, ನಮ್ಮ ಆಚಾರ ವಿಚಾರಗಳ ಸರಿ ಆದಾಗ ತೃಪ್ತಿ ಏನಿದೆಯಲ್ಲ, ಸಮಾಧಾನ ಏನಿದೆಯಲ್ಲ, ಅದಕ್ಕಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಆನಂದವಾಗಲಿ, ಕೈಲಾಸವಾಗಲಿ ಅಥವಾ ಸಂತೋಷ, ನೆಮ್ಮದಿ, ಸುಖ, ಇವೆಲ್ಲ ಅನುಭವದ ವಸ್ತು. ಇವು ನೋಡುವ ವಸ್ತು ಅಲ್ಲ. ನೋಡ್ಲಿಕ್ಕೆ ಆಗೋದಿಲ್ಲ ನೀವು ಹತ್ರ. ಇದನ್ನು ಅನುಭವಿಸ್ಬೇಕಾಗತ್ತ. ಅನುಭವಿಸ್ಬೇಕಾದ್ರೆ ನಮ್ಮ ಆತ್ಮ ಶಾಂತ ಆಗ್ಬೇಕಾಗತ್ತೆ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನೀವೆಲ್ಲರೂ ಇಲ್ಲಿ ಕೂತಿದ್ದೀರಿ. ನೀವೇನ್ ತಿಳ್ಕೊಂಡ್ರಿ? ಜೀವನ ಅನ್ನೋ ಒಂದು ದೊಡ್ಡ ಮೆರವಣಿಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ನೀವು ಒಂದು ಕ್ಷಣ ವಿಚಾರ ಮಾಡ್ರಿ. ನೀವು ಜೀವಂತದ ಎಷ್ಟು ಮಂದಿ ಗೊತ್ತದ? ಇವತ್ತು ಬರೇ 500 ಮಂದಿ ಗೊತ್ತದ. ನಾ ಜೀವಂತದ ಒಂದು ನಾನು ನೋಡಿದ ಪೇಷಂಟ್ ಅಷ್ಟ ಗೊತ್ತದ. ಬಾಳ ಅಂದ್ರೆ 1 ಲಕ್ಷ ಪೇಷಂಟ್. 1 ಲಕ್ಷ ಮಂದಿನ ಬಿಟ್ಟು ರವಿ ಡಾಕ್ಟರ್ ನಾವು ಹುಟ್ಟಿದ್ದ ಬದುಕಿದ್ದ ಸತ್ತಿದ್ದವನು ಗೊತ್ತಿರುವುದಿಲ್ಲ. ಸೊ ಯಾವುದೇ ಕ್ಷಣ ನೀವು ವಿಚಾರ ನೋಡಿ. ನೀವು ಈ ಕ್ಷಣದಾಗ ನಿಮ್ಮ ಬಗ್ಗೆ 5 ಜನ ವಿಚಾರ ಮಾಡ್ತಿರ್ತಾರ. ನೀವು ಜೀವಂತ ಇರೋದು 5 ಜನಕ್ಕೆ. ಇಡೀ ಜಗತ್ತಿಗೆ ನೀವು ಜೀವಂತ. ಯಾಕಂದ್ರೆ ಅವ್ರು ನಿಮ್ಮ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಈ ಊರಾಗಿನವ್ರು ಬಿಟ್ಟು ಈ ತಾಲೂಕದಾಗ 2-3 ಲಕ್ಷ ಜನಕ್ಕೆ ನೀವು ಹುಟ್ಟೇರಿ, ಬದುಕೇರಿ, ತಿಳ್ಕೊಂಡ್ರಿ ಅನ್ನೋದನ್ನ ಗೊತ್ತಿರೋದಿಲ್ಲ.
ಇಷ್ಟು ಸಣ್ಣ ಜೀವನ ಇದೆ, ಅದರ ಮೆರವಣಿಗೆ ಮತ್ತು ಆದ ಈದ ವಿಚಾರವೆಲ್ಲ ತೆಗೆದು ನಾವು ಜೀವಂತಿರುವುದು ಕೆಲವು ಜನರಿಗೆ. ಒಂದೇದು. ಎರಡನೇದು, ದೇವರು ನಮ್ಮ ಸ್ವತಂತ್ರ ಎಷ್ಟು ಕೊಟ್ಟಿದ್ದಾನಂತಿಲ್ಲ. ನೀವೇನ್ ತಿಳಿದ್ರೆ ನಾವು ಬೇಕಾದ ಮಾತಾಡಕ್ ಸ್ವತಂತ್ರ ಕೊಟ್ಟಿದ್ದಾನ, ನಾವು ಬೇಕಾದ ಅನ್ನಕ್ ಸ್ವತಂತ್ರ. ದೇವರು ಬಹಳ ಸ್ವತಂತ್ರ ನಿಮಗೆ ಕೊಟ್ಟಿಲ್ಲ. ಸ್ವತಂತ್ರ ಕೇವಲ 2 ಕೊಟ್ಟಿದ್ದಾನೆ ನಿಮಗೆ. ಸ್ವಾತಂತ್ರ್ಯ ಅನ್ನೋದು ಎಷ್ಟೈತಿ ಗೊತ್ತಾ ನಿಮಗೆಲ್ಲ? ಕೇವಲ 2 ಸ್ವಾತಂತ್ರ್ಯ ಅಂದ್ರೆ ಆಯ್ಕೆ ಮಾಡಕ್ ಈಗ ಇಲ್ಲ ಅಂದ್ರೆ ಈಗ 2 ತಾಟದವ್ ನಿಮ್ ಮುಂದೆ. ದೇವರು 2 ತಾಟ ಇದ್ದಾನೆ. 2 ತಾಟ ಬಿಟ್ರೆ ಏನೂ ಇಟ್ಟಿಲ್ಲ. ಆ 2 ತಾಟ ಯಾವ್ದಂದ್ರೆ, ಒಂದು ಒಳ್ಳೆ ಕೆಲಸ, ಒಳ್ಳೆಯ ವಿಚಾರ ಮತ್ತು ಒಳ್ಳೆಯ ಮಾತಿನ ತಾಟ. ಇನ್ನೊಂದು ಕೆಟ್ಟ ಕೆಲಸ, ಅನಾಚಾರ ಮತ್ತು ಕೆಟ್ಟ ಮಾತಿನ ತಾಟ. ಯಾವ ತಾಟದಾಗ ನೀವು ಎತ್ತುತ್ತಿರೋದು ಅಷ್ಟೇ ನಿಮಗೆ ಬಿಟ್ಟ ನಾವು. 2 ನೀವು ಯಾವ್ದಾರ ಕ್ಷಣ ಕರ್ಮ ಮಾಡಲೇಬೇಕು. ಏನಾರ ವಿಚಾರನೆ ಮಾಡಬೇಕು, ಯಾರಿಗೆ ಮಾತಾಡಲೇಬೇಕು, ಏನಾರ ಕೆಲಸ ಮಾಡಬೇಕು. ಇದನ್ನ ಬಿಟ್ಟು ಇದು ಯಾವಾಗ ನಿಲ್ತದ ಅವಾಗ ಉಸಿರು ನಿಂತಿರ್ತದ. ಸೊ ವಿಚಾರ ಮಾಡುವಾಗ ಬೇರೆದವ್ರಿಗೆ ಒಳ್ಳೇದಾಗೋದ್ರ ವಿಚಾರ ಮಾಡ್ಬೇಕು, ಇಲ್ಲ ಕೆಟ್ಟದಾಗೋದ್ರ ವಿಚಾರ ಮಾಡ್ಬೇಕು. ಬೇರೆದವ್ರಿಗೆ ನೋವಾದಂತಾರೆ ಮಾತಾಡಬೇಕು, ಬೇರೆದವ್ರಿಗೆ ಪ್ರೀತಿದರೆ ಮಾತಾಡಬೇಕು. ಇಲ್ಲ ಅಂದ್ರೆ ನೀವು ವಿಚಾರ ಮಾಡಿದ್ರೆ ನೀವು ಸ್ವಾತಂತ್ರ್ಯ ಒಟ್ಟೆ ಇಲ್ಲ. ನಿಮ್ಗೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ನಾನು ಯಾರು ಕೇಳೋರಿಲ್ಲ ಅಂತಿದ್ರಿ. ನಿಮಗಿರೋದು ಒಂದೇ ಒಂದು ಸ್ವಾತಂತ್ರ್ಯ, ಒಳ್ಳೆಯದು ಕೆಟ್ಟದ್ದು. 2ರಲ್ಲಿ ಒಂದು ಆಯ್ಕೆ ಮಾಡೋದು. ಯಾವ್ದನ್ನ ಆಯ್ಕೆ ಮಾಡ್ತಿರ್ಲಿಲ್ಲ ಅದು ದುಡ್ಡು ಹಾಕೋಕ್ ಹೋಗ್ತದ. ಒಳ್ಳೆಯದನ್ನ ಆಯ್ಕೆ ಮಾಡಿದ್ರೆ ಒಳ್ಳೆಯದು ದುಡ್ಡು ಹಾಕೋಕ್ ಹೋಗ್ತದೆ. ಕೆಟ್ಟದನ್ನ ಆಯ್ಕೆ ಮಾಡಿದ್ರೆ ಕೆಟ್ಟದ್ದು ಅದೇ ನಿಮ್ಮದ ಪುಣ್ಯ ಮತ್ತು ಪಾಪ ಏನಂತೀವಲ್ಲ. ಆದ್ರೆ ನೀವೇನಂತೀರಿ, ಪುಣ್ಯ ಪಾಪದ ನರಕ ನಾ ಎಲ್ಲಿ ಅನ್ಬೋತೀನಿ? ಇಲ್ಲಿ ಮೇಲಿಲ್ಲ, ಇಲ್ಲೇ ಅನ್ಬೋದಿದೆ. ನೀವ್ ಯಾರ ದುಡಿದ್ರೆ ಜಗಳಾಡಿದ್ರಂದ್ರ ಅವ್ರು ನೋಡಿದಾಗ ಒಂದು ತಲೆ ಕೆಡಿಸ್ಬೋದು. ಅವ್ರ ಬಗ್ಗೆ ಅವ್ರು ಬೆಳೆಯೋದು, ಮನಸ್ಸಿನಾಗ ಬೆಳೆಯೋದು, ಹಂಗಾತು ಹಿಂಗಾತು. ಅದೇನು ಒಳಗೆ ಸುಡ್ತಿರ್ತಿರ್ಲ ಅದೇ ನರಕ. ಇದನ್ನ ಮಾಡ್ಲಿಕ್ಕೆ ನಾವ್ ಇದು ಹುಟ್ಟು ಬಂದಿಲ್ಲ. ನಿಮಗೆ ಇನ್ನೊಂದು ಮಾತು ಏನಂದ್ರೆ, ನೀವು ಪ್ರಶ್ನೆ ಮಾಡ್ಬೋದು. ನಾನು ಜನ್ಮ ಒಂದು ಸತ್ಯ, ಮರಣವೂ ಒಂದು ಸತ್ಯ. 2ರ ನಡುವೆ ಇರುವುದು ಕೇವಲ ಜೀವನ. ನಮ್ಮ ದಿವಸ ಪ್ರಯಾಣ ಯಾಕಾಡಿದೆ ಅಂದ್ರೆ ಮರಣದ ಕಡೆ ಇದೆ. ನಾವು ದಿವಸ ಮರಣದ ಕಡೆ ಹೋಗ್ತಾ ಇದೀವಿ, ಅಥವಾ ಮರಣ ನಮ್ಮ ಕಡೆಗೂ ಬರ್ತಾ ಇದೆ. ಹಂಗಾದ್ರೆ ನಡುವಿನ ಕೆಲಸ ಏನ? ಇದ್ರ ಉದ್ದೇಶ ಏನ? ನಾವು ಹುಟ್ಟಿದೀವಿ, ಸಾಯಿದಂತೂ ಸತ್ಯನ ಇದೆ. ನಡು ಎದಕ್ಕೆ ಬಂದಿದ್ದೀವಿ? ನಡು ಉದ್ದೇಶ ಏನಂದ್ರ ಸದೈವ ಆನಂದ, ಸದಾನಂದವಾಗಿ ಬದುಕಬೇಕಾಗುತ್ತೆ. ಅಂದ್ರೆ ನೀವು ವಿಚಾರ ಮಾಡಿದ್ರೆ ದಿವಸಕ್ಕೆ 5 ನಿಮಿಷ ಸಂತೋಷ, 1 ತಾಸು ಸಂತೋಷ ಇದ್ರೆ ನೀವು 50 ವರ್ಷ ಬದುಕಿರಂತೂ, ಅದೇ ನೀವು 2 ತಾಸು ಸಂತೋಷದಿಂದ ಬದುಕಿದ್ರೆ 100 ವರ್ಷ ಬದುಕ್ತಾರೆ. ಹಂಗೆ 10 ತಾಸು ಸಂತೋಷ ತಗೊಂಡ್ರೆ ನೀವು 500 ವರ್ಷ ಬದುಕಿದಾಗ. ಸೊ ನಿಮ್ಮ ಆಯುಷ್ಯ ಹೆಚ್ಚಾಗುವುದಿಲ್ಲ. ನೀವು ಬದುಕುವ ಕ್ಷಣಗಳಿಲ್ಲದಾವಲ್ಲ, ಕ್ಷಣಗಳ ಕ್ಷಮ ಮಾಡೋದಿರುವ. ನೀವು ಯಾವುದನ್ನು ತೆರಿಗೆ ಒಯ್ಯಬಾರ್ದು, ಕ್ಷಮ ಮಾಡ್ಬೇಕು. ಅವ್ರೊಂದು ದಿನ ಬುದ್ಧಿ ಬರ್ತಾರೆ, ಅವ್ರಿಗೆ ದೇವರ ಜ್ಞಾನ ಕೊಡ್ತಾರೆ. ಸೊ ಜ್ಞಾನ ಬಹಳ ದೊಡ್ಡದು. ಹಾಗಾದ್ರೆ ಆ ಜ್ಞಾನವನ್ನು ನಮ್ಮ ಶರಣರು ವಚನ ಸಾಹಿತ್ಯದಲ್ಲಿ ಬರೆದಿಟ್ಟಿದ್ದಾರೆ. ನಮಗೇನು ಮಾರ್ಗದರ್ಶನ ಮಾಡಬೇಕೆಲ್ಲ ವಚನ ಸಾಹಿತ್ಯದಲ್ಲಿದೆ. ಆ ವಚನ ಸಾಹಿತ್ಯವನ್ನ 50,000 ರೂಪಾಯಿದ ವಚನ ಸಾಹಿತ್ಯವನ್ನ ಖರೀದಿ ಮಾಡಿ ಈ ಲೈಬ್ರರಿದಲ್ಲಿ ಇಟ್ಟು ನಮಗೆಲ್ಲ ಮಾರ್ಗದರ್ಶನ ಆಗದಂತ ಹೇಳಿ ನಮ್ಮೆಲ್ಲರ ಹಿರಿಯರಾದ ಪಾರ್ವತಿ ಕಾಪೂರ್ ನಮಗೆ 50,000 ರೂಪಾಯಿ ದಾನ ಕೊಟ್ಟಿದ್ದಾರೆ. ಬರೀ ವಚನ ಸಾಹಿತ್ಯ ಪುಸ್ತಕಗಳನ್ನು ನಿಮ್ಗೆಲ್ಲರಿಗೂ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ. ಇನ್ನು ಮೇಲೆ ಪ್ರವಚನ ಪ್ರಾಬಬ್ಲಿ ನಾವು ಆಡಿಯೋ ವಿಜುವಲ್ ಮೀನ್ಸ್ ನಲ್ಲಿ ಮೇಲಿನ ಲೈಬ್ರರಿ ಇವತ್ತು 90% ಕಂಪ್ಲೀಟ್ ಇದೆ. ಇನ್ನ 10ರಿಂದ 15% ಬಾಕಿ ಇದೆ. ಮುಂದಿನ 15-20 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಇನ್ನು ಮೇಲೆ ಪ್ರವಚನಗಳ ಆಡಿಯೋ ವಿಜುವಲ್ ಮೀನ್ಸ್ ನಲ್ಲಿ ಲೈಬ್ರರಿಯಲ್ಲಿ ವ್ಯವಸ್ಥೆ ಮಾಡ್ತೀವಿ. ಮತ್ತು ಎಲ್ಲ ವಚನ ಸಾಹಿತ್ಯಗಳ ಜೀವನ ಸಮಸ್ಯೆಗಳ ಮೇಲಿಂದ, ಅದರ ದೃಷ್ಟಾಂತ ಸಿದ್ಧಾಂತಗಳ ಮೇಲಿಂದ ತಮ್ಮೆಲ್ಲರಿಗೂ ಅರೇಂಜ್ಮೆಂಟ್ ಮಾಡ್ತೀವಿ. ನಾವು ಅಡಿಗೆಯನ್ನು ತಯಾರು ಮಾಡಿಟ್ಟಿದ್ದೀವಿ. ಇನ್ನು ಹಸು ನಿಮ್ಮಲ್ಲಿ ಹುಟ್ಟಬೇಕು. ನಿಮ್ಮಲ್ಲಿ ಹಸು ಹುಟ್ಟು ಶಕ್ತಿ ನಮ್ಗೆ ಯಾರು ಕೇಳಿದಿಲ್ಲ. ಆಮೇಲೆ ಭಗವಂತನು ಬಹಳ ಚೆನ್ನಾಗಿ ಇದ್ದಾನೆ. ಯಾರ್ಯಾರಿಗೆ ಯಾವಾಗ ಹಸು ಹುಟ್ಟಿಸ್ತಾನ ಅವ್ರವ್ರ ಪುಣ್ಯದ ಕೆಲಸಕ್ಕೆ ಹೋಗ್ತದೆ. ಬೈ ಚಾನ್ಸ್ ನೀವು ಒಳ್ಳೇದು ಮಾಡಕತ್ತಿದ್ರೆ ದೇವ್ರ ಗುರುಗಳು ನಿಮ್ಮಲ್ಲಿ ಇದಾವ. ಅವನು ಮಾತ್ರ ನಿಮ್ಮಲ್ಲಿ ಇದ್ರೆ ನಿಮ್ಮಲ್ಲಿಂದ ಒಳ್ಳೆ ಕೆಲಸ ಸಾಧ್ಯ. ನಿಮ್ಮಲ್ಲಿ ದೇವರು ಬಂದು ನೆಲಸದೇ ಇದ್ರೆ ನಿಮ್ಮಲ್ಲಿ ನಿಮ್ ಕಡೆಯಿಂದ ಒಳ್ಳೆ ಕೆಲಸಗಳು ಆಗುವುದಿಲ್ಲ. ನಿಮ್ ಕಡೆಯಿಂದ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ದೇವರು ನಿಮ್ಮಲ್ಲಿ ನೆಲೆಸಿದಾಗ ಮಾತ್ರ ನಿಮ್ ಕಡೆಯಿಂದ ಆಗ್ತಾವ. ಅವನು ಗುರುಗಳು ಬರ್ಬೇಕ. ನಮ್ಗೆಲ್ಲರಿಗೂ ಏನ್ ಬೇಕಾ? ಪ್ರೀತಿ ಬೇಕಾ? ನಮ್ಗೆಲ್ಲರೂ ಗೌರವ ಕೊಡ್ಬೇಕಾ? ನಮ್ಗೆಲ್ಲರೂ ಚಲೋ ಮಾತಾಡಿಸ್ಬೇಕಾ? ನಮಗೆಲ್ಲರೂ ಇದು ನಾವು ಬಯಸ್ತೀವಿ. ಎಲ್ಲರೂ ನಾವು ದೊಡ್ಡ ನಮ್ಮ ಪ್ರೀತಿಗೆ ನೋಡ್ಕೋಬೇಕಾ? ಕಿಮ್ಮತ್ ಕೊಟ್ಟು ಮಾತಾಡಬೇಕಾ? ಆದ್ರೆ ನಾವು ಇನ್ನೊಬ್ಬರಿಗೆ ಮಾಡೋದ್ರಿಂದ ಅವ್ರಿಗೂ ಅದ ಬೇಕಾಗಿರ್ತದಲ್ಲ. ಸೊ ಆ ಮಾನವೀಯ ಗುಣ ನಾವು ನಮ್ಮ ಕರ್ತವ್ಯ
ನಾವ್ ಹೆಂಗ್ ಬಯಸ್ತೀವಲ್ಲ, ಪ್ರತಿ ಜೀವನ ಅದನ್ನ ಬಯಸ್ತದ, ಪ್ರತಿ ಜೀವಕ್ಕೆ ಅದನ್ನ ನಾವು ಕೊಡ್ಬೇಕಾಗತ್ತೆ. ಅದನ್ನ ನಾವು ಅಷ್ಟೇ ತಗೊಳ್ಳೋದು, ಇನ್ನೊಬ್ಬರು ಸಣ್ಣವ್ರು ಮಾಡೋದು, ನಾವು ದೊಡ್ಡವ್ರು ಹಾಕಿವಿ ಅಂದ್ರೆ ಅದು ಮಾನವೀಯ ಗುಣ ಅಲ್ಲ, ಮನುಷ್ಯತ್ವದ ಗುಣ. ಮನುಷ್ಯ ಪ್ರಾಣಿಯಾಗಿ ಹುಡ್ತಾನ, ಜ್ಞಾನದಿಂದ ಮನುಷ್ಯನಾಗ್ತಾನ, ಆಧ್ಯಾತ್ಮದ ಜ್ಞಾನದಿಂದ ದೈವತ್ವದ ಕಡೆ ಹೋಗ್ತಾನ. ಮೋಕ್ಷ ಅಂದ್ರೆ ಎಲ್ಲ ಬಿಡುವುದಲ್ಲ, ಮೋಕ್ಷ ಅಂದ್ರೆ ಕೆಟ್ಟದ್ದನ್ನೆಲ್ಲ ಬಿಡೋದು, ಒಳ್ಳೆಯದನ್ನ ಇಟ್ಕೊಂಡು ಸದೈವ ಆನಂದ ಅನುಭವಿಸೋದು. ಮೋಕ್ಷದ ಅರ್ಥ ಏನಂತ ತಿಳ್ಕೊಂಡ್ ಬಿಟ್ಟಿದ್ದೇವೆ ಅಂದ್ರೆ ಎಲ್ಲ ಬಿಡೋದು ಸನ್ಯಾಸ ಆಗೋದು ಮೋಕ್ಷ ಅಂತಿದೆ. ದೇವರು ಎಲ್ಲ ಬಿಡಾಕಿ ಸೃಷ್ಟಿ ಮಾಡಿಲ್ಲ, ಎಲ್ಲ ಅನುಭವಕ್ಕೆ ಸೃಷ್ಟಿ ಮಾಡಿದಾನ. ನಾವು ಬಿಡಬೇಕಾಗಿದ್ದ ಕೆಟ್ಟದ್ದನ್ನ, ಮೋಹ, ತ್ಯಾಗ, ಸ್ವಾರ್ಥ, ಆಮೇಲೆ ಹೊಟ್ಟೆ ಕಿಚ್ಚು, ಮತ್ತೆ ಕೆಟ್ಟ ಕೆಟ್ಟ ಗುಣಗಳು ಏನಿದಾವಲ್ಲ, ಆ ಪ್ರಾಣಿ ಗುಣಗಳು ಅದ್ರನ್ನ ಎಲ್ಲ ಬಿಡುದು ಅದು ಮೋಕ್ಷ. ಅದನ್ನ ಬಿಟ್ಟ ಮೇಲೆ ನಾವು ಒಂದು ಮನಸ್ಥಿತಿಗೆ ಬರ್ತೀವಿ, ಒಂದು ಸಮಾಧಾನ, ನೆಮ್ಮದಿ, ಪರಮಾನಂದ, ಶಾಶ್ವತವಾದ ನೆಮ್ಮದಿ, ಶಾಶ್ವತವಾದ ಸಮಾಧಾನ. ಅದಷ್ಟೇ ಆತ್ಮದ ಗುಣ. ಅದಕ್ಕೆ ನಾವು ಹುಟ್ಟಿದ್ವಿ. ಈಗ ನೀವು ಏನು ಬೇಕಾಗ್ತದೆ, ಇವತ್ತು ಯಾವುದೂ ಸೀರೆ ತಗೊಂಡು ಒಂದು ತಿಂಗಳದಾಗ ಅದು ಬ್ಯಾಸರ ಬರ್ತದೆ. ಇವತ್ತು ನೀವು ಏನು ಬೇಕಾದ್ರೂ ಮಾಡ್ರಿ, ನೀವು ಅವೆಲ್ಲ ಟೆಂಪ್ರರಿ, ಕೆಲವೇ ಕ್ಷಣಗಳ ಸಂತೋಷ, ಕೆಲವು ದಿನಗಳ ಬಂಗಾರ ತಗೋರಿ, ಏನು ತಗೋರಿ, ಅದು ಕೆಲವೇ ಕ್ಷಣಗಳ ಸಂತೋಷ. ಆದ್ರೆ ಸದೈವ ಆನಂದ ಬೇಕಾತಂದ್ರ ನೀವು ಆಧ್ಯಾತ್ಮವಾದ ಕಡೆ ನೀವು ಒಲವು ಬರ್ಬೇಕಾಗ್ತೈತಿ, ಆಧ್ಯಾತ್ಮವನ್ನು ತಿಳ್ಕೊಬೇಕಾಗ್ತೈತಿ. ಆಮೇಲೆ ನಾನು ಎಲ್ಲ ಗಳಿಸಿದ ಮೇಲೆ ತಿಳ್ಕೊಂಡು ಎಲ್ಲ ಮುಗಿತದ, ಮುಂದೆ ಏನಂತೇಳಿ ಅವೆಲ್ಲ ಮುಗಿದ ಮೇಲೆ ಬ್ಯಾಸರ ಬರ್ತಾನೆ. ಅದಕ್ಕೆ ನಾನು ಆಧ್ಯಾತ್ಮದ ಕಡೆ ನಾನು ಒಲವು ಬರ್ತು, ಮನಿ ಕಟ್ತೀನಿ, ಕಾರ್ ತಗೊಂಡು ಎಲ್ಲ ಮಾಡಿದ್ನಿ. ಇದೇನು ಇಷ್ಟ ಏನಂತ ಸಾಕೈತಿ, ನನ್ನ ಬಂದ ದುಃಖ ಆಗೈತ, ಎಲ್ಲ ಮುಗಿತದ, ಇದ್ರ ಮುಂದೆ ಏನಂತೇಳಿ. ಸೊ ಅದಕ್ಕೆ ಸದೈವ ಆನಂದ ಕೊಡೋದು ಆಧ್ಯಾತ್ಮ. ಅದಕ್ಕೆ ತಾವೆಲ್ಲರೂ ನನ್ನ ಮಾತುಗಳನ್ನ ಬಹಳ ಪ್ರೀತಿಯಿಂದ ಆಲಿಸಿದ್ರೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈಗ ಸ್ವಾಮೀಜಿಯವರು ಬಂದಿದ್ದಾಗ ಅವರು ಬರ್ಮಾನಗಳನ್ನ ಮುಂದಿನ ಕಾರ್ಯಕ್ರಮ ಕಳಸಾರೋಹಣ 12 ಗಂಟೆವರೆಗೆ ಮುಗಿಬೇಕಾಗಿದೆ. ಅದನ್ನು ಮುಗಿಸ್ತೀವಿ, ಅದಾದ್ಮೇಲೆ ಹೆಸರಿನ ಕಾರ್ಯಕ್ರಮವನ್ನು ನೆರವೇರಿಸೋಣ ಅಂತೇಳಿ ತಮ್ಮೆಲ್ಲರಿಗೂ ಬರುವ ಜಯಂತಿ ಶುಭಾಶಯಗಳು ಮತ್ತೊಮ್ಮೆ ತಿಳಿಸ್ಕೊತಾ ನನ್ನ ಮಾತುಗಳನ್ನು